ಇನ್ನು ಎಚ್ ಸಿ ಮಹದೇವಪ್ಪನವರು ಒಂದು ಎಡವಟ್ಟಿನ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು. ಅದು ವಿವಾದದ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಈಗ ಆ ಹೇಳಿಕೆಗೆ ಯೂಟರ್ನ್ ಹೊಡೆದಿದ್ದಾರೆ. ಅಂದರೆ KRS ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. KRS ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಈ ಹೇಳಿಕೆ ಕೊಟ್ಟಿದ್ರು ಎಚ್ ಸಿ ಮಹದೇವಪ್ಪ. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಯೂಟರ್ನ್ ಹೊಡೆದಿದ್ದಾರೆ. ಎಚ್ ಸಿ ಮಹದೇವಪ್ಪ ಯೂಟರ್ನ್ ಹೊಡೆದಿದ್ದಾರೆ. ನೋಡಿ, KRS ಡ್ಯಾಮ್ ಕಟ್ಟಿದ್ದು ಟಿಪ್ಪು ಅಂತ ನಾನು ಹೇಳಿಲ್ಲ, ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಡ್ಯಾಮ್ ಕಟ್ಟಿದ್ದು ಟಿಪ್ಪು ಅಂತ ಎಲ್ಲಿಯೂ ಕೂಡ ಹೇಳೇ ಇಲ್ಲ. KRS ಡ್ಯಾಮ್ ಅನ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದು ಅಲ್ವೇ ಅಲ್ಲ. ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಯೂಟರ್ನ್ ಹೊಡೆದಿದ್ದಾರೆ. ಆದರೆ ಟಿಪ್ಪುಗೂ ಅದೇ ರೀತಿಯ ಕನಸಿತ್ತು ಅಂತ ಹೇಳಿದ್ದೇನೆ ಅಂತ ಬಿಜೆಪಿ ನಾಯಕರು ಏನ್ ಬೇಕಾದರೂ ಟೀಕೆ ಮಾಡಿಕೊಳ್ಳಲಿ, ನಾನು ಆ ರೀತಿಯಾಗಿ ಹೇಳಿಕೆಯನ್ನ ಕೊಡಲಿಲ್ಲ, ಅನಗತ್ಯ ಗೊಂದಲ ಇರಬಾರದು ಅಂತ ಮಾತ್ರ ಹೇಳಿದ್ದೇನೆ. ಯಾರನ್ನೋ ಓಲೈಸಲು ಸಮಾಧಾನ ಪಡಿಸಲು ನಾನು ಹೇಳಿಲ್ಲ. ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಚ್ ಸಿ ಮಹದೇವಪ್ಪ. ಹಾಗಾದ್ರೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಏನು ಹೇಳಿದ್ರು, ಅದಾದ ಬಳಿಕ ಇವತ್ತು ಯಾವ ರೀತಿಯಾಗಿ ಯೂಟರ್ನ್ ಹೊಡೆದಿದ್ದಾರೆ ನೋಡ್ಕೊಂಡ್ಬನ್ನಿ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು, ಕುಮಾರ ನೋಡಿದಿರಲ್ಲ, ಫಸ್ಟ್ ಹಾಕೋದು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ, ಈ ಕಡೆ ಅಲ್ಲವೋ ಅಕ್ಬರ್. ಈಗ ನೋಡಿ, KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ, ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ.